ವಿದ್ಯಾರ್ಥಿಗಳೇ, ಈ ದಿನ ನಾವು 10ನೇ ತರಗತಿಯ ತಾತ್ವಿಕ ವಿಭಾಗದಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಅಧ್ಯಾಯದ ಬಗ್ಗೆ ನೋಡ್ತಾ ಹೋಗೋಣ. ಅದೇ ರಾಷ್ಟ್ರೀಯ ಭಾವೈಕ್ಯತೆ. ಪ್ರತಿಯೊಂದು ವಿಶ್ವದಲ್ಲೂ ಕೂಡ ತನ್ನದೇ ಆದಂತಹ ದೇಶಗಳನ್ನು ಹೊಂದಿದೆ. ನಾವೆಲ್ಲರೂ ಕೂಡ ಭಾರತೀಯರು ಅಂತ ಕರಿತೀವಿ, ಅಮೆರಿಕ ದೇಶದವರು ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಕೂಡ ತನ್ನ ವ್ಯಾಪ್ತಿಗೆ ಒಳಗೊಂಡಂತಹ ಒಂದು ದೇಶವನ್ನಾಗಿ ನಾವು ಮಾಡ್ಕೊಂಡಿದ್ದೀವಿ. ಆ ದೇಶದಲ್ಲಿ ಇರುವಂತಹ ಜನರು ಹಲವಾರು ರೀತಿಯಾದಂತಹ ಗುಣಲಕ್ಷಣಗಳಿಂದ ಕೂಡಿರ್ತಾರೆ. ಬಣ್ಣಗಳಿಂದ ಇರ್ಬೋದು, ಆಚಾರ ವಿಚಾರಗಳಿಂದ ಇರ್ಬೋದು, ಅಥವಾ ಸಂಸ್ಕೃತಿಯಿಂದ ಇರ್ಬೋದು, ಉಡುಗೆ ತೊಡುಗೆಯಿಂದ ಇರ್ಬೋದು, ಹಲವಾರು ಧರ್ಮಗಳಿಂದ ಇರ್ಬೋದು, ಬೇರೆ ಬೇರೆಯಾದಂತಹ ಆಚಾರ ವಿಚಾರಗಳನ್ನು ಹೊರತಂತಹ ದೇಶದಲ್ಲಿ ಜನರನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾವುದೇ ದೇಶ ಇರಬೇಕು, ಅಂತಹ ದೇಶದ ಒಳಗಡೆ ಇರುವಂತಹ ವಿವಿಧ ರೀತಿಯ ಜನರು ನಾವೆಲ್ಲರೂ ಒಂದೇ ದೇಶದ ಪ್ರಜೆಗಳು ಎನ್ನುವಂತಹ ಭಾವನೆಯನ್ನು ಏನು ಮೂಡುವಂಥದ್ದಿದೆ, ಅದೇ ರಾಷ್ಟ್ರೀಯ ಭಾವೈಕ್ಯತೆ. ಐಕ್ಯತೆ ಅಂದರೆ ನಾವೆಲ್ಲರೂ ಕೂಡ ಒಂದೇ ಎನ್ನುವಂತಹ ಭಾವನೆಯಿಂದ ನಾವೇನಂತ ಕರಿತೀವಿ, ಐಕ್ಯತೆ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನು ನಾವು ಐಕ್ಯತೆ ಅಂತ ಹೇಳ್ತಾರೆ. ಇಡೀ ಒಂದು ದೇಶದಲ್ಲಿ ಇರುವಂತಹ ವಿವಿಧ ರೀತಿಯಾದಂತಹ ಜನರು ಅಂತಿಮವಾಗಿ ಇದು ನನ್ನ ದೇಶ, ನಾವೆಲ್ಲರೂ ಇಂತಹ ದೇಶದವರು ಅಂತ ಹೇಳಿಕೊಳ್ಳುವಂತಹ, ಹೆಮ್ಮೆ ಪಡುವಂತಹ ವಿಷಯವೇ ರಾಷ್ಟ್ರೀಯ ಭಾವೈಕ್ಯತೆ. ನಮ್ಮ ಭಾರತದ ವಿಚಾರಕ್ಕೆ ಬರೋದಾದರೆ, ನಮ್ಮ ಭಾರತ ದೇಶ 1947ಕ್ಕಿಂತ ಮುಂಚೆ ಬ್ರಿಟಿಷರ ಅಧೀನದಲ್ಲಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬ್ರಿಟಿಷರು ನಮ್ಮನ್ನು ಹಲವಾರು ವರ್ಷಗಳ ಕಾಲ ಆಳ್ತಾ ಇದ್ದಾರೆ. ಕೇವಲ ವ್ಯಾಪಾರದ ಉದ್ದೇಶಕ್ಕೋಸ್ಕರ ನಮ್ಮ ದೇಶಕ್ಕೆ ಬಂದಂತಹ ಬ್ರಿಟಿಷರು ಏನಿದ್ರು, ಅವರಿಗೆ ಮುಂಚೆ ಪೋರ್ಚುಗೀಸರು ಬಂದಿದ್ದರು. ಬ್ರಿಟಿಷರು ಕೇವಲ ಇಲ್ಲಿ ವ್ಯಾಪಾರಕ್ಕೋಸ್ಕರ ಬಂದಂಥವರು ನಮ್ಮ ದೇಶದಲ್ಲಿರುವಂತಹ ಸಂಪತ್ತನ್ನು ಕಂಡಂತಹ ಇವರು ನಮ್ಮ ದೇಶದಲ್ಲಿ ನೆಲೆಗೊಂಡ್ಬಿಟ್ಟು ಅಂದಿನ ಕಾಲದಲ್ಲಿ ಇದ್ದಂತಹ ರಾಜಾಡಳಿತದ ಪದ್ಧತಿಯಲ್ಲಿ ಅವರಲ್ಲಿ ಒಂದೊಂದು ರಾಜ್ಯಕ್ಕೆ ಒಂದೊಂದು ರಾಜರಲ್ಲಿರುವಂತಹ ವೈಮನಸ್ಸುಗಳನ್ನು ಅರ್ಥ ಮಾಡಿಕೊಂಡಂತಹ ಬ್ರಿಟಿಷರು ಏನು ಮಾಡಿದರು, ಒಡೆದು ಆಳುವ ನೀತಿಯನ್ನು ಅನುಸರಿಸಿದರು. ಒಡೆದು ಆಳುವ ನೀತಿ ಅಂದರೆ ನಮ್ಮಲ್ಲಿ ಇರುವಂತಹ ಜನರ ನಡುವೆ, ನಮ್ಮಲ್ಲಿ ಇರುವಂತಹ ವಿವಿಧ ರಾಜ್ಯಗಳ ನಡುವೆ, ನಮ್ಮಲ್ಲಿ ಇರುವಂತಹ ವಿವಿಧ ರಾಜರುಗಳ ನಡುವೆ ವೈಮನಸ್ಸನ್ನು ಏರ್ಪಡಿಸ್ತಾ ಹೋದರು. ಈ ವೈಮನಸ್ಸಿನ ಪರವಾಗಿ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಬೆಳೀತಾ ಹೋಯಿತು. ಯುದ್ಧವನ್ನು ಸಾರುವಂತಹ ಪರಿಸ್ಥಿತಿ ಬರ್ತಾ ಹೋಯಿತು. ಒಬ್ಬೊಬ್ಬ ರಾಜ್ಯಗಳಿಗೆ ಈ ಬ್ರಿಟಿಷರು ಸಹಕಾರವನ್ನು ನೀಡ್ತಾ ಹೋದರು, ಒಂದು ಬೆಂಬಲವನ್ನು ನೀಡ್ತಾ ಹೋದರು. ಇದರ ಪರಿಣಾಮವಾಗಿ ತಾವು ಅನುಕೂಲತೆಯನ್ನು ಪಡ್ಕೊಳ್ತಾ ಏನಾಗ್ತಾ ಹೋಯಿತು, ನಿಧಾನವಾಗಿ ಇಡೀ ಭಾರತ ದೇಶವನ್ನು ತನ್ನ ಕೈವಶ ಮಾಡಿಕೊಂಡ್ಬಿಟ್ಟು ಇಡೀ ದೇಶವನ್ನು ತಮ್ಮ ಹಿಡಿತದಲ್ಲಿ ತೆಗೆದುಕೊಂಡರು. ಅದಾದ ನಂತರ 1857ರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯದ ಕಿಚ್ಚು ಹೊತ್ತುತ್ತಾ ಹೋಯಿತು. ನಾವು ಕೂಡ ಬ್ರಿಟಿಷರ ಅಧೀನದಿಂದ ಹೊರಗೆ ಬಂದುಬಿಟ್ಟು ನಾವು ಕೂಡ ಸ್ವತಂತ್ರರಾಗಬೇಕು ಎನ್ನುವಂತಹ ಉದ್ದೇಶದ ಪರಿಣಾಮವಾಗಿ ಏನಾಗ್ತಾ ಹೋಯಿತು, ಬ್ರಿಟಿಷರ ಅಧೀನದಿಂದ ನಾವು ಹೊರಗೆ ಬರಬೇಕು ಅಂತೇಳಿ ನಾವು ಕೂಡ ಸ್ವತಂತ್ರರಾಗಬೇಕು, ಪರಕೀಯರ ಅಧೀನದಲ್ಲಿ ಇರಬಾರದು ಅಂತೇಳಿ ಸ್ವಾತಂತ್ರ್ಯದ ಕಿಚ್ಚು ಹೊತ್ತುತ್ತಾ ಹೋಯಿತು. ಆ ಕಿಚ್ಚಿನ ಪರಿಣಾಮವಾಗಿ 1857ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯದ ಸಂಗ್ರಾಮ ನಡೀತಾ ಹೋಯಿತು. ಅದೇ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ಅದನ್ನು ನಾವೇನು ಕರಿತೀವಿ, 1857ರ ಸ್ವಾತಂತ್ರ್ಯ ದಂಗೆ ಅಥವಾ ಸಿಪಾಯಿ ದಂಗೆ ಅಂತೇಳಿ ನಾವು ಅದನ್ನು ಕರಿತೀವಿ. ನಂತರದ ದಿನಗಳಲ್ಲಿ ಹಲವಾರು ರೀತಿಯಾದಂತಹ ಹೋರಾಟವನ್ನು ನಾವು ಸ್ವಾತಂತ್ರ್ಯ ನಡೆಸಿದಂಥದ್ದು ನಮ್ಮ ಇತಿಹಾಸದಲ್ಲಿ ಹೋಗ್ತಾ ಹೋದ್ವಿ. ಹಲವಾರು ರೀತಿಯಾದಂತಹ ಜನರು, ಕೆಲವರು ಉಗ್ರವಾದದ ಮೂಲಕ ಸ್ವಾತಂತ್ರ್ಯವನ್ನು ಗಳಿಸಬೇಕು ಅಂತಂದರೆ, ಕೆಲವರು ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಅಂತ ಓದಿದೆ. ತೀವ್ರಗಾಮಿಗಳು ಹೋರಾಟದ ಮೂಲಕ, ಹಿಂಸೆಯ ಮೂಲಕ ಅವರಿಗೆ ನಾವು ಪ್ರತಿಕ್ರಿಯೆಯನ್ನು ನೀಡಿಬಿಟ್ಟು ನಾವು ಸ್ವಾತಂತ್ರ್ಯ ಗಳಿಸಬೇಕು ಅಂತೇಳಿ ತೀವ್ರಗಾಮಿಗಳಾದರೆ, ಮಂದಗಾಮಿಗಳಾದಂಥವರು ಇವರು ಅಸಹಕಾರತ್ವದ ಮೂಲಕ, ಶಾಂತಿಯ ಮೂಲಕ, ಚಳವಳಿಯ ಮೂಲಕ, ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯವನ್ನು
ಗಳಿಸಬೇಕು ಎನ್ನುವಂಥದ್ದು ಮಂದಗಾಮಿಗಳ ಉದ್ದೇಶ ಆಗಿದೆ. ಇಂತಹ ಮಂದಗಾಮಿಗಳಲ್ಲಿ ಮುಖ್ಯಸ್ಥರಾಗಿದ್ದಂತಹ ಮಹಾತ್ಮ ಗಾಂಧೀಜಿಯವರ ಹೋರಾಟದ ಫಲವಾಗಿ, ಸುಭಾಷ್ ಚಂದ್ರ ಬೋಸ್ರವರ ಪರಿಣಾಮವಾಗಿ, ಬಾಲ ಗಂಗಾಧರ ತಿಲಕ್, ಚಂದ್ರಶೇಖರ ಆಜಾದ್, ಎಂತೆಂತಹ ಭಗತ್ ಸಿಂಗ್, ಎಂತೆಂತಹ ಮಹಾನುಭಾವರ ಹೋರಾಟದ ಫಲವಾಗಿ 1947 ಆಗಸ್ಟ್ 15ರಂದು ಮಧ್ಯರಾತ್ರಿಯಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಈ ಸ್ವಾತಂತ್ರ್ಯದ ನಂತರ ವಿವಿಧ ರಾಜ್ಯಗಳ ಅಧೀನದಲ್ಲಿದ್ದಂತಹ ರಾಜ್ಯಗಳನ್ನು ಒಟ್ಟುಗೂಡಿಸಬೇಕು, ಒಂದು ಕೇಂದ್ರಾಡಳಿತವಾದ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಒಂದು ಒಕ್ಕೂಟವಾದಂತಹ ದೇಶವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಪ್ರಮುಖ ಉದ್ದೇಶ ಆಯಿತು. ಅದಕ್ಕಾಗಿ ಒಂದು ಕೇಂದ್ರ ಸರ್ಕಾರ ಕೂಡ ರಚನೆ ಆಯಿತು. ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಧಿಕಾರವನ್ನು ಸ್ವೀಕರಿಸಿಕೊಂಡರು. ಸರ್ದಾರ್ ವಲ್ಲಭಾಯಿ ಪಟೇಲ್ರವರು ಗೃಹ ಮಂತ್ರಿಗಳಾಗಿದ್ದರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೊಟ್ಟ ಮೊದಲ ರಾಷ್ಟ್ರಪತಿಗಳು ಆಗಿದ್ದರು. ಆದರೆ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಂತಹ ಹಲವಾರು ರಾಜ್ಯಗಳನ್ನು ಒಪ್ಪಿಸಿಕೊಳ್ಬಿಟ್ಟು ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಹಲವಾರು ರಾಜ್ಯಗಳ ರಚನೆ ಆಯಿತು. ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಒಕ್ಕೂಟ ವ್ಯವಸ್ಥೆ ಆಗಬೇಕು ಅಂತೇಳಿ ಆಯ್ತಾ ಹೊರತು ಆ ಒಕ್ಕೂಟ ವ್ಯವಸ್ಥೆಯ ಪರಿಣಾಮವಾಗಿ ಹಲವಾರು ರಾಜ್ಯಗಳು ಉದಯಿಸ್ತಾ ಹೋದವು. ಆ ರಾಜ್ಯಗಳಲ್ಲಿ ವಿವಿಧ ರೀತಿಯಾದಂತಹ, ಅಷ್ಟು ಸುಲಭವಾಗಿದ್ದಿಲ್ಲ ಒಕ್ಕೂಟ ವ್ಯವಸ್ಥೆಯ ಸರಿದೂಗಿಸ್ಕೊಂಡು ಹೋಗುವಂಥ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂತಹ ಜನ ಇತ್ತು. ಅದೇ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಜಿನ್ನನ ಒಂದು ಪ್ರತ್ಯೇಕತಾವಾದದ ಪರಿಣಾಮವಾಗಿ ಒಂದು ಅಖಂಡವಾದಂತಹ ಹಿಂದೂಸ್ತಾನ ಎನ್ನುವಂಥದ್ದು ಬೇರೆ ಆಗ್ತಾ ಹೋಗುತ್ತೆ. ಬಾಂಗ್ಲಾದೇಶ ಬೇರೆ ಆಗ್ತಾ ಹೋಗುತ್ತೆ. 1905ರಲ್ಲಿ ಬಂಗಾಳ ವಿಭಜನೆ ಆಗುತ್ತೆ ಭಾರತದಿಂದ. ಅದಾದ ನಂತರ 1947ರ ಸ್ವಾತಂತ್ರ್ಯದ ನಂತರ ಭಾರತ ಮತ್ತು ಪಾಕಿಸ್ತಾನ, ಹಿಂದೂಸ್ತಾನ ಆಗಿದ್ದಂಥದ್ದು ಪಾಕಿಸ್ತಾನ ವಿಭಜನೆಯನ್ನು ಹೊಂದಿದೆ. ಅಂಥ ಸಂದರ್ಭದಲ್ಲಿ ಹಲವಾರು ಕಷ್ಟ ಕಾರ್ಪಣ್ಯಗಳು, ನಿರಾಶ್ರಿತರ ಸಮಸ್ಯೆಗಳು, ಬಡತನ, ಇದರದ್ದೆಲ್ಲ ಕೂಡ ಇರುವಂಥ ಸ್ಥಿತಿಗೆ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂತಹ ಜನ ಇರ್ತಾ ಹೋಗ್ತಾರೆ. ಆಹಾರದ ಪದ್ಧತಿ ಇರ್ಬೋದು, ಸಂಸ್ಕೃತಿಯ ಪದ್ಧತಿ ಇರ್ಬೋದು. ನಮ್ಮ ದೇಶದಲ್ಲಿ ಅದಕ್ಕೆ ಹೇಳ್ತಾರೆ, ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವಂಥ ರಾಷ್ಟ್ರ ಯಾವುದಾದ್ರೂ ಇದ್ದರೆ ಅಂದರೆ ಅದು ಭಾರತ. ವಿವಿಧತೆ ಇದೆ. ಪ್ರತಿಯೊಂದು ರಾಜ್ಯದಲ್ಲಿ ಒಂದೊಂದು ಪ್ರದೇಶಕ್ಕೂ ಕೂಡ ಒಂದೊಂದು ರೀತಿಯಾದಂತಹ ಜನಗಳಿರುವಂತಹದ್ದು. ವಿವಿಧ ನಮ್ಮ ದೇಶದಲ್ಲಿರುವಷ್ಟು ಜಾತಿಗಳು ಎಲ್ಲೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜಾತಿ ವ್ಯವಸ್ಥೆ ಇರುವಂತಹದ್ದು. ಅಂತಹ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ, ಇವೆಲ್ಲದರ ಪರಿಣಾಮವಾಗಿ ಹಲವಾರು ಉಡುಗೆ ತೊಡುಗೆಗಳು ನೋಡಿ. ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ ಒಂದು ರೀತಿಯಾದಂಥ ಸಂಸ್ಕೃತಿ ಇದ್ದರೆ ಮಾತಾಡುವಂಥ ಭಾಷೆ ಬೇರೆ. ತಮಿಳುನಾಡಿನಲ್ಲಿ ಮಾತಾಡುವಂಥ ತಮಿಳು ಮಾತಾಡ್ತಾರೆ, ಕನ್ನಡದಲ್ಲಿ ಕನ್ನಡ ಮಾತಾಡ್ತಾರೆ, ಕನ್ನಡಗಳು, ಆಂಧ್ರದಲ್ಲಿ ತೆಲುಗು ಮಾತಾಡ್ತಾರೆ, ಗುಜರಾತಿ ಮಾತಾಡ್ತಾರೆ. ಈ ರೀತಿ ವಿವಿಧ ರಾಜ್ಯಗಳಲ್ಲಿ ವಿವಿಧ ಭಾಷೆಗಳನ್ನು ಮಾತಾಡುವಂಥ ಜನರನ್ನು ಕಾಣ್ತಾ ಹೋದ್ವಿ. ಮತ್ತು ವಿವಿಧ ಬಣ್ಣಗಳಲ್ಲಿ ಇರುವಂತಹ ಜನರನ್ನು ನೋಡ್ತಾ ಹೋದ್ವಿ. ಕರ್ನಾಟಕದ ಒಂಥರ ಬಣ್ಣ ಇದ್ದರೆ ಉತ್ತರ ಭಾರತದಲ್ಲಿ ಸ್ವಲ್ಪ ಬಿಳಿಯ ಬಣ್ಣವನ್ನು ಹೊಂದಿರ್ತಾರೆ. ಆಮೇಲೆ ಎತ್ತರ, ಆಕಾರದಲ್ಲಿ ಮತ್ತು ಸಂಸ್ಕೃತಿಯ ವಿಚಾರದಲ್ಲಿ, ಆಚಾರ ವಿಚಾರಗಳು, ಈ ಸಾಂಸ್ಕೃತಿಕವಾಗಿ ಭಿನ್ನವಾಗಿರ್ತವೆ. ಉಡುಗೆ ತೊಡುಗೆಗಳು ಇವೆಲ್ಲವೂ ಕೂಡ ಭಿನ್ನವಾಗಿರ್ತವೆ. ಇಂತಹ ಎಲ್ಲ ವ್ಯವಸ್ಥೆಗಳು ಇದ್ದೂ ಕೂಡ ನಾವೆಲ್ಲರೂ ಕೂಡ ಅಂತಿಮವಾಗಿ ನಾವೆಲ್ಲ ಏನೇನು ಹೇಳ್ತೀವಿ, ಇಷ್ಟೊಂದು ರಾಜ್ಯಗಳು ಇದ್ದರೂ ಕೂಡ, ಇಷ್ಟೊಂದು ಆಚಾರ ವಿಚಾರಗಳಿದ್ರೂ ಕೂಡ, ಇಷ್ಟೊಂದು ಜಾತಿ ವ್ಯವಸ್ಥೆ ಇದ್ದರೂ ಕೂಡ, ನಾವು ಅಂತಿಮವಾಗಿ ನಾವು ಭಾರತೀಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇಷ್ಟೆಲ್ಲ ಭಿನ್ನತೆಗಳು ಇದ್ದರೂ ಕೂಡ, ವಿವಿಧತೆಗಳು ಇದ್ದರೂ ಕೂಡ ಅಂತಿಮವಾಗಿ ನಾವೆಲ್ಲರೂ ಭಾರತೀಯರು ಎನ್ನುವಂತಹ ಭಾವನೆಯನ್ನು ಬೆಳೆಸಿಕೊಳ್ಳುವಂತಹದ್ದೇ ಏನು, ಅದೇ ಏನದು ರಾಷ್ಟ್ರೀಯ ಭಾವೈಕ್ಯತೆ. ಈ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ತೀವಿ. ಈ ಅಧ್ಯಾಯದಲ್ಲಿ ನಾವು ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಅರ್ಥ ಏನು ಮತ್ತು ಅದರ ಮಹತ್ವ ಏನು, ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯ ಗುಣ ಯಾಕೆ ಇರಬೇಕು, ಅದರ ಅವಶ್ಯಕತೆ ಏನಿದೆ ಅಂತ ನೋಡ್ತಾ ಹೋಗ್ತೀವಿ. ರಾಷ್ಟ್ರೀಯ ಭಾವೈಕ್ಯತೆ ಮೇಲೆ ಯಾವ್ಯಾವ ವಿಷಯಗಳು ಪ್ರಭಾವವನ್ನು ಬೀರ್ತವೆ ಎನ್ನುವಂತಹ ಅಂಶಗಳನ್ನು ನೋಡ್ತಾ ಹೋಗ್ತೀವಿ. ಮತ್ತು ದೈಹಿಕ ಶಿಕ್ಷಣ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಇವೆರಡಕ್ಕೂ ಇರುವಂತಹ ಸಂಬಂಧಗಳ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು
ರಾಷ್ಟ್ರೀಯ ಭಾವೈಕ್ಯತೆ ಎಂದರೆ ಅದರ ಅರ್ಥ ಏನು ಅಂತ ನೋಡ್ಕೋಬಹುದು. ಐಕ್ಯತೆ ಎಂದರೆ ಒಂದು ವ್ಯವಸ್ಥೆಯ ವಿವಿಧ ಭಾಗಗಳ ಒಂದು ವ್ಯವಸ್ಥೆ ಇರುತ್ತೆ. ಇಡೀ ನಮ್ಮ ದೇಶದಲ್ಲಿರುವಂಥದ್ದು ಒಂದು ವ್ಯವಸ್ಥೆ, ಕೇಂದ್ರಾಡಳಿತ ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ವಿವಿಧ ರೀತಿಯಾದಂತಹ ಜಾತಿ, ಜನಾಂಗ, ದೇಶ, ಭಾಷೆ, ಉಡುಗೆ ತೊಡುಗೆ, ಸಂಸ್ಕೃತಿ ಎಲ್ಲ ಭಿನ್ನವಾಗಿದೆ. ಇವೆಲ್ಲವೂ ಕೂಡ ಒಟ್ಟಿಕೊಂಡ್ಬಿಟ್ಟು ಒಂದೇ ಎನ್ನುವಂತಹ ಭಾವನೆ ಇರುವಂತಹ ಸಾಧಿಸುವಂತಹ ಒಂದು ವ್ಯವಸ್ಥೆಯನ್ನು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಕರಿತೀವಿ. ಒಂದು ವ್ಯವಸ್ಥೆಯಲ್ಲಿರುವಂತಹ, ಒಂದು ದೇಶದಲ್ಲಿರುವಂತಹ ಎಲ್ಲ ಭಾಗಗಳು, ರಾಜ್ಯಗಳಾಗಿರ್ಬೋದು, ಭಾಷೆಗಳಾಗಿರ್ಬೋದು, ಜಾತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪರಸ್ಪರ ಒಂದಾಗಿಬಿಟ್ಟು ಪೂರಕವಾಗಿ ಒಂದು ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಸುಸಂಯೋಜನೆಗೊಳ್ಳುವಂಥದ್ದು. ಬರೀ ಸಂಯೋಜನೆ ಅಲ್ಲ, ಒಳ್ಳೆಯ ಉದ್ದೇಶದಿಂದ ಸಂಯೋಜನೆಗೊಂಡು ಕಾರ್ಯನಿರ್ವಹಿಸುವುದರ ಜೊತೆಗೆ ಒಂದು ಅಖಂಡ ಕರ್ತೃತ್ವ ಶಕ್ತಿಯನ್ನು, ಒಂದು ಅಖಂಡವಾದಂತಹ ಒಂದು ದೇಶದ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಮಾಡುವಂಥದ್ದೇ ರಾಷ್ಟ್ರೀಯ ಭಾವೈಕ್ಯತೆ ಆಗಿರ್ತದೆ. ಈ ರೀತಿ ಐಕ್ಯತೆಯನ್ನು ಸಾಧಿಸುವಂಥ ಸಂದರ್ಭದಲ್ಲಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಭಾಗವು ಅಖಂಡದೊಂದಿಗೆ ಗುರುತಿಸಲ್ಪಟ್ಟುಕೊಂಡಿರುತ್ತದೆ ಮತ್ತು ಕೆಲವಾರು ಮಾರ್ಪಾಡುಗಳನ್ನು ಮಾಡಿಕೊಂಡ್ಬಿಟ್ಟು ಆ ಎಲ್ಲ ಮಾರ್ಪಾಡುಗಳಿದ್ರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವಂತಹ ಅಖಂಡ, ನಾವೆಲ್ಲರೂ ಒಂದೇ ಎನ್ನುವಂಥ ಭಾವನೆ ಹೊಂದಿರಬೇಕಾಗುತ್ತದೆ. ಆದರೆ ಪ್ರತಿಯೊಂದು ಭಾಗವೂ ಕೂಡ ಅಖಂಡದೊಂದಿಗೆ ಐಕ್ಯವಾಗಿದ್ದರೂ ಕೂಡ ತನ್ನ ವೈಯಕ್ತಿಕತೆಯನ್ನು ಕಾಪಾಡಿಕೊಂಡು ಕಾರ್ಯಕ್ಷಮತೆಯನ್ನು ಮತ್ತು ಕರ್ತೃತ್ವ ಶಕ್ತಿಯನ್ನು ವೃದ್ಧಿಸಿಕೊಳ್ಬೇಕಾಗುತ್ತೆ. ಯಾವ ರೀತಿ ನಾವು ಭಾರತೀಯರು ಅಂತ ಹೇಳಿದ್ರು ಕೂಡ ನಾವು ಕನ್ನಡದವರು ಅಂತ ಹೇಳ್ತೀವಿ, ಕರ್ನಾಟಕ ರಾಜ್ಯದವರು ಅಂತ ಹೇಳ್ತೀವಿ. ಇಷ್ಟೆಲ್ಲ ಇದ್ದರೂ ಕೂಡ ತನ್ನ ಭಾಷೆ ಬೇರೆ, ತನ್ನ ರಾಜ್ಯ ಬೇರೆ ಅಂತ ಹೇಳಿದ್ರು ಕೂಡ ಅಂತಿಮವಾಗಿ ನಾವು ಭಾರತೀಯರು ಅಂತ ಹೇಳಿಕೊಂಡು ಒಂದು ದೇಶದ ಉನ್ನತಿಗಾಗಿ ಶ್ರಮಿಸಬೇಕಾಗುತ್ತೆ. ಒಂದು ವ್ಯವಸ್ಥೆಯ ಪ್ರತಿಯೊಂದು ಭಾಗವೂ ಕೂಡ ತಕ್ಕ ಮಟ್ಟಿಗೆ ಒಂದು ವ್ಯವಸ್ಥೆಯಲ್ಲಿ, ಒಂದು ರಾಜ್ಯ ಇದೆ, ಒಂದು ಊರಿದೆ, ನಾವೇ ಒಂದು ಊರಿದೆ ಅಂದರೆ ಎಷ್ಟು ಜಾತಿ ವ್ಯವಸ್ಥೆಯನ್ನು ಕಾಣ್ತೀವಿ. ನೀವು ಆ ಜಾತಿಯವರು, ಈ ಜಾತಿಯವರು, ಮೇಲ್ನಟ್ಟವರು, ಕೆಳಗಟ್ಟಿಯವರು, ನೀವು ಆ ಹಬ್ಬವನ್ನು ಮಾಡ್ತೀರಿ, ಆ ಧರ್ಮದವರು, ಈ ಧರ್ಮದವರು, ಇಷ್ಟೆಲ್ಲ ಇದೆ. ಇವೆಲ್ಲ ವೈಶಿಷ್ಟ್ಯತೆಗಳನ್ನ ಹೊಂದಿದ್ದಾಗ ಕೂಡ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರ ಅವಿಭಾಜ್ಯ ಅಂಗ ಎನ್ನುವಂಥದ್ದು ಭಾಗಿಸಿಕೊಂಡು ಹೋಗಿರುವಂಥದ್ದೇ ಐಕ್ಯತೆ ಅಂತ ಅನಿಸ್ಕೊಳ್ತಾ ಹೋಗಬೇಕು. ಇನ್ನು ಭಾವೈಕ್ಯತೆ ಅಂದರೆ ಭಾವನೆಗಳು ಒಟ್ಟಿಗೆ ಕೂಡುವಂಥದ್ದನ್ನು ನಾವು ಭಾವೈಕ್ಯತೆ ಅಂತ ಹೇಳ್ತೀವಿ. ಒಂದು ದೇಶ ಎನ್ನುವಂತಹ ಒಂದು ಭಾವನೆ ಏನಿದೆ, ಆ ದೇಶ ಎನ್ನುವಂಥ ಭಾವನೆಯನ್ನು ನಾವೆಲ್ಲರೂ ದೇಶದ ಪ್ರಜೆಗಳು ಎನ್ನುವಂಥ ಭಾವನೆ. ಭಾವೈಕ್ಯತೆ ಅಂದರೆ ಸಮಾಜದಲ್ಲಿರುವಂಥವ್ರು, ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಬರುವಂಥವ್ರು, ಸಮಾಜದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ತಾವು ಈ ಸಮಾಜದ ಅವಿಭಾಜ್ಯ ಅಂಗ. ಅದು ಒಂದು ದೇಶ ಆಗಿರ್ಬೋದು, ಊರಾಗಿರ್ಬೋದು, ರಾಜ್ಯ ಆಗಿರ್ಬೋದು, ನಾವು ಆ ವ್ಯವಸ್ಥೆಯ ಸಮಾಜದ ಅವಿಭಾಜ್ಯ ಅಂಗ ಎನ್ನುವಂಥ ಒಂದು ಭಾವನೆ ಇರುತ್ತೆ. ಹೌದಾ ಇಲ್ಲ? ಇವರು ನಮ್ಮ ಜಾತಿಯವರು ಎನ್ನುವಂಥ ಭಾವನೆ ಇರುತ್ತೆ, ಒಂದು ಸಮಾಜದ ಭಾವನೆ ಇದೆ. ಇವು ನಾವು ಈ ಊರಿನವರು ಅಂತ ಒಂದು ಭಾವನೆ ಇರುತ್ತೆ, ಅದು ಊರಿನಲ್ಲಿ ಬೇರೆ ಇರುವಂತಹ ಭಾವನೆ ಅಲ್ವಾ? ಇದು ನನ್ನ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಅಭಿಮಾನ ಬರುತ್ತೆ. ಯಾಕೆಂದರೆ ನಾವು ಈ ಜಿಲ್ಲೆಯವರು, ಕರ್ನಾಟಕ ರಾಜ್ಯದ ಒಂದು ಭಾವನೆ ಬರುತ್ತೆ. ಈ ಭಾವನೆಗಳ ಮೇಲೆ ಇದು ಅವಲಂಬಿತವಾಗಿರುತ್ತದೆ. ಸಮಾಜದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನಿರುವಂತಹ ಸಮಾಜ, ಊರು, ಜಿಲ್ಲೆ, ರಾಜ್ಯ, ರಾಷ್ಟ್ರದೊಡನೆ, ದೇಶದೊಡನೆ ಗುರುತಿಸ್ಕೊಳ್ತಾ ಹೋಗ್ತೀವಿ. ಹೌದಾನೆ? ನಾವು ಗುಂಟೂರಿನವರು, ನಾವು ಚಿತ್ರದುರ್ಗದವರು, ನಾವು ಕರ್ನಾಟಕದವರು, ನಾವು ಭಾರತದವರು, ಈ ರೀತಿಯಾಗಿ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಮತ್ತು ಈ ಸಮಾಜದ ಮೌಲ್ಯವನ್ನು, ರೀತಿ ನೀತಿಗಳನ್ನು ಮತ್ತು ವರ್ತನೆಗಳನ್ನು ತನ್ನದಾಗಿ ಮಾಡಿಕೊಳ್ಳುವಂಥದ್ದೇ ಭಾವೈಕ್ಯತೆ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆದಂತಹ ಧ್ಯೇಯ ಉದ್ದೇಶಗಳು, ಎಲ್ಲರಿಗೂ ಕೂಡ ಅಷ್ಟೇ, ನಿಮಗೂ ಕೂಡ ಅಷ್ಟೇ, ನನಗೂ ಕೂಡ ನನ್ನದೇ ಆದಂತಹ ವೈಯಕ್ತಿಕವಾದಂತಹ ಧ್ಯೇಯಗಳಿರುತ್ತೆ, ನನ್ನದೇ ಆದಂತಹ ಉದ್ದೇಶ ಇರುತ್ತೆ. ಆ ಧ್ಯೇಯ ಮತ್ತು ಉದ್ದೇಶ ಏನೇ ಆಗಿದ್ರೂ ಕೂಡ ಸಾಮಾಜಿಕವಾಗಿ ಒಂದು ವ್ಯವಸ್ಥೆಯ ಒಳಗಡೆ, ಒಂದು ಸಮಾಜದ ಒಳಗಡೆ ಎಲ್ಲರ ಒಳಿತನ್ನು ಬಯಸುವಂಥದ್ದು ಮತ್ತು ಎಲ್ಲರ ಏಳಿಗೆಯನ್ನು ಬಯಸುವಂಥದ್ದು, ವೈಯಕ್ತಿಕ ಒಳಿತು, ನನಗೂ ಒಳ್ಳೆಯದಾಗಬೇಕು, ಏಳಿಗೆ ಇರಬೇಕು ಮತ್ತು ದೇಶಕ್ಕೂ ಏಳಿಗೆ ಆಗಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಂಡ್ಬಿಟ್ಟು ಸಮಾಜದ ಏಳಿಗೆಗಾಗಿ ಪೂರಕವಾಗಿ ವರ್ತಿಸುವಂತಹದ್ದೇ ಭಾವೈಕ್ಯತೆ ಆಗಿರುತ್ತೆ. ಇನ್ನು ಸಮಾಜದ ಕೆಲವು ವ್ಯಕ್ತಿಗಳಿಂದ ಮಾತ್ರವಾಗಿದೆ, ಅದರಲ್ಲಿ ಸಮಾಜ ಕೇವಲ ವ್ಯಕ್ತಿಗಳಿಂದ ಮಾತ್ರ ಆಗಿರೋದಿಲ್ಲ,
ಕೇವಲ ವ್ಯಕ್ತಿಗಳು ಸೇರಿದರೆ ಮಾತ್ರ ಸಮಾಜ ಆಗೋದಿಲ್ಲ. ಆ ಒಂದು ವ್ಯಕ್ತಿಗಳ ಜೊತೆಗೆ ಏನಿರುತ್ತೆ, ಹಲವಾರು ಕುಲ ಇರುತ್ತೆ, ಧರ್ಮ ಇರುತ್ತೆ, ವರ್ಣ ಇರುತ್ತೆ, ವಿವಿಧ ರೀತಿಯಾದ ಬಣ್ಣದಿಂದ ಕೂಡಿರುವಂತಹ ಜನ ಇರ್ತೀವಿ, ಹಿಂದೂ ಇರ್ತೀವಿ, ಮುಸಲ್ಮಾನ್ ಇರ್ತೀವಿ, ಹಲವಾರು ಧರ್ಮದ ಜನ ಇರ್ತೀವಿ, ಹಲವಾರು ಜಾತಿಯ ಜನ ಇರ್ತೀವಿ. ಈ ಎಲ್ಲದರ ಆಧಾರದ ಮೇಲೆ ಅನೇಕ ಸಮುದಾಯಗಳು, ಸಂಘಟನೆಗಳು, ಸಂಸ್ಥೆಗಳು, ಪಂಗಡಗಳು, ಕುಟುಂಬಗಳು ಇತ್ಯಾದಿಗಳು ಇರ್ತಾ ಹೋಗ್ತವೆ. ಸಮುದಾಯ ಹಲವಾರು ಜಾತಿಯ ಸಮುದಾಯ ಇರುತ್ತೆ, ಹಲವಾರು ಧರ್ಮದ ಸಮುದಾಯ ಇರುತ್ತೆ, ಪಂಗಡಗಳು ಇರ್ತವೆ, ಕುಟುಂಬಗಳು ಕೂಡ ಇರ್ತವೆ. ಈ ರೀತಿ ವಿಭಿನ್ನ ಸಮುದಾಯಗಳು ಮತ್ತು ಸಂಘ ಸಂಸ್ಥೆಗಳು ಮತ್ತು ತಮ್ಮ ತಮ್ಮ ಧ್ಯೇಯೋದ್ದೇಶಗಳನ್ನು ಮತ್ತು ನಿರ್ವಹಣೆಯನ್ನು ಸಮಗ್ರವಾಗಿ ಅಂತಿಮವಾಗಿ ಒಂದು ಸಮಾಜದ ಒಳಿತಿಗಾಗಿ ಮತ್ತು ಒಂದು ಸಮಾಜದ ಏಳಿಗೆಗಾಗಿ ಪೂರಕವಾಗುವಂತೆ ರೂಪಿಸಿಕೊಳ್ಬೇಕೆ ಹೊರತು ಒಂದು ಸಮಾಜದ, ಒಂದು ದೇಶದ ಮಾರಕವಾಗಿರಬಾರದು. ಒಂದು ಸಮಾಜದಲ್ಲಿ ಪ್ರತಿಯೊಬ್ಬ ಪ್ರಜೆಗಳನ್ನು ಕೂಡ ಏಕರೂಪವಾದಂತಹ ಭಾವನೆ ಇರಬೇಕು. ಇದು ನನ್ನ ದೇಶ, ಇದು ನನ್ನ ರಾಜ್ಯ, ಇದು ನಾನು ಭಾರತದ ಪ್ರಜೆ ಎನ್ನುವಂತಹ ಭಾವನೆ ಇರಬೇಕು. ಅವರ ಆಚಾರ ವಿಚಾರಗಳಲ್ಲಿ ಮತ್ತು ರೀತಿ ನೀತಿಗಳಲ್ಲಿ ವ್ಯಕ್ತವಾಗುವಂತಹದ್ದೇ ಭಾವೈಕ್ಯತೆ ಅಂತೇಳಿ ಅನಿಸಿಕೊಳ್ತಾ ಹೋಗುತ್ತೆ. ಇನ್ನು ಅನೇಕ ಭಿನ್ನವಾಗಿರುವಂತಹ ಸಮಾಜಗಳಿಂದ ರೂಪಿತವಾದಂತಹ ರಾಷ್ಟ್ರ ಅಪಸರಣ ವೈಚಾರಿಕತೆಯಿಂದಲೇ ಪ್ರಗತಿಯನ್ನು ಸಾಧಿಸುವಂಥದ್ದು. ಹಲವಾರು ಭಾವನೆಗಳಿರುವಂತಹ ಜನರಿಂದಲೂ ಕೂಡ ದೇಶದಲ್ಲಿ ಐಕ್ಯತೆಯನ್ನು ಸಾಧಿಸುವಂಥದ್ದು. ಐಕ್ಯತೆಯ ನೆಪದಲ್ಲಿ ವಿವಿಧ ವಿಚಾರಗಳನ್ನು ಹತ್ತಿಕ್ಕುವುದು ಸಮಾಜದ ಮತ್ತು ರಾಷ್ಟ್ರದ ಒಳಿತಿಗಾಗಿ ಮಾರಕ ಆಗಿರುತ್ತೆ. ಒಂದು ಯಾವುದಾದ್ರೂ ಒಂದು ಸಮಾಜವನ್ನು ಹತ್ತಿಕ್ಕುವಂಥದ್ದಾಗಲಿ, ಒಂದು ಧರ್ಮವನ್ನು ಹತ್ತಿಕ್ಕುವಂಥದ್ದಾಗಲಿ, ಅದೇನಾಗ್ತಾ ಹೋಗುತ್ತೆ, ಒಂದು ದೇಶದ ಪ್ರಗತಿಗೆ ಮಾರಕವಾಗ್ತಾ ಹೋಗುತ್ತೆ. ಆದ್ದರಿಂದ ಸಮಾಜದಲ್ಲಿ ವೈವಿಧ್ಯತೆಗಳನ್ನು, ಈ ರೀತಿ ಜಾತಿ, ಧರ್ಮ, ಕುಲ, ಕುಟುಂಬ ಇವೆಲ್ಲ ವೈವಿಧ್ಯತೆಗಳು ಇದ್ದರೂ ಕೂಡ ಮತ್ತು ವಿಭಿನ್ನ ವಿಚಾರಗಳನ್ನೆಲ್ಲವನ್ನೂ ಕೂಡ ನಾವು ಪ್ರೋತ್ಸಾಹ ಮಾಡಬೇಕು. ಅದರ ಬಗ್ಗೆ ನಾವು ಗೌರವವನ್ನು ಸೂಚಿಸಬೇಕು. ಇಂತಹ ಪ್ರವೃತ್ತಿ ಮತ್ತು ಮನೋವೃತ್ತಿ ಪ್ರಜಾತಂತ್ರದ ಬುನಾದಿಯಾಗಿದೆ. ನಾನು ಕೂಡ ಬೆಳೀಬೇಕು, ಇತರನ್ನು ಕೂಡ ಬೆಳೆಸಲು ಬಿಡಬೇಕು, ನಾನು ಕೂಡ ಚೆನ್ನಾಗಿರಬೇಕು, ಇತರ ಜಾತಿ, ಧರ್ಮ, ಕುಲ, ಪಂಗಡ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಎನ್ನುವಂತಹ ಭಾವನೆ ಒಂದು ದೇಶದ ಪ್ರಜಾತಂತ್ರದ ಬುನಾದಿ ಆಗಿರುತ್ತೆ. ಇನ್ನು ಈ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಸಹನೆಯ ಭಾವೈಕ್ಯತೆ ಒಂದು ಪ್ರಮುಖವಾದ ಭಾಗ ಆಗಿರುತ್ತೆ ಮತ್ತು ಪ್ರಮುಖವಾದ ಮಂತ್ರ ಆಗಿರುತ್ತೆ. ಎಲ್ಲವನ್ನೂ ಸಹಿಸಿಕೊಂಡಿದ್ದ ದೇಶದ ಒಳಿತಿಗಾಗಿ ನಾವು ಸಹಿಸಿಕೊಂಡು ಹೋಗುವಂಥದ್ದು. ದೇಶದ ಜನತೆಯು ತನ್ನ ಧಾರ್ಮಿಕ ನಂಬಿಕೆಗಳನ್ನೆಲ್ಲ ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಯಾವುದೇ ಧರ್ಮದ ಬಗ್ಗೆ ಅಭಿಮಾನ ಇದ್ದರೂ ಕೂಡ ಅಂತಿಮವಾಗಿ ನಾನು ಭಾರತೀಯ ಎನ್ನುವಂಥ ಗುಣ ಹೊಂದಿರಬೇಕು. ನಮ್ಮ ದೇಶದ ಜನತೆಯು ವಿವಿಧ ಧಾರ್ಮಿಕ ನಂಬಿಕೆಗಳು, ಪಂಗಡಗಳು, ಜಾತಿಗಳು, ಯಾವುದೇ ಭಾಷೆ ಆಗಿರ್ಬೋದು, ನಮ್ಮ ಕರ್ನಾಟಕವನ್ನು ಕನ್ನಡ, ತಮಿಳು ಮಾತಾಡುವಂಥವ್ರು, ತೆಲುಗು ಮಾತಾಡುವಂಥವ್ರು, ಗುಜರಾತಿ ಮಾತಾಡುವಂಥವ್ರು ಮತ್ತು ಸಾಂಸ್ಕೃತಿಕವಾಗಿ ಒಂದೊಂದು ದೇಶದಲ್ಲಿ, ಒಂದೊಂದು ರಾಜ್ಯದಲ್ಲಿ, ಒಂದೊಂದು ಪ್ರದೇಶದಲ್ಲಿ ಸಾಂಸ್ಕೃತಿಕವಾಗಿ ಭಿನ್ನತೆಯನ್ನು ಕಾಣ್ತೀವಿ. ಈ ಸಾಂಸ್ಕೃತಿಕ ಸಂಕುಚಿತವನ್ನು ಗಡಿದಾಟಿ ಇವೆಲ್ಲ ಸಂಕುಚಿತಗಳು ನನ್ನದು, ನನ್ನೂರು, ನನ್ನ ಜನ, ನನ್ನ ಕುಟುಂಬ ಇವೆಲ್ಲ ಸಂಕುಚಿತ ಭಾವನೆಗಳು ಇದ್ದೂ ಕೂಡ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಈ ದೇಶದ ಪ್ರಜೆಗಳು ಎನ್ನುವಂಥ ಹೃದಯ ವೈಶಾಲ್ಯತೆಯನ್ನು ಹೊಂದಿರುವಂಥದ್ದೇ ರಾಷ್ಟ್ರೀಯ ಭಾವೈಕ್ಯತೆ ಆಗಿರುತ್ತದೆ. ಇನ್ನು ಈ ರಾಷ್ಟ್ರೀಯ ಭಾವೈಕ್ಯತೆ ಎನ್ನುವಂಥದ್ದು ಯಾಕೆ ಬೇಕು? ಇದರ ಮಹತ್ವ ಏನು? ಒಂದು ದೇಶದ ಅಭಿವೃದ್ಧಿಗೆ ರಾಷ್ಟ್ರೀಯ ಭಾವೈಕ್ಯತೆ ಯಾಕೆ ಬೇಕು? ಇದರ ಮಹತ್ವ ಏನು ಮತ್ತು ಇದರ ಅವಶ್ಯಕತೆ ಏನಿದೆ? ಒಂದು ದೇಶದ ಅಭಿವೃದ್ಧಿಗೆ ಇದರ ಅವಶ್ಯಕತೆ ಏನಿದೆ ಅಂತ ನೋಡ್ತಾ ಹೋಗೋಣ. ಅದರ ಮೊದಲನೇದು, ಒಂದು ವ್ಯವಸ್ಥೆ ಇದೆ, ಒಂದು ಪ್ರಜಾತಂತ್ರ ವ್ಯವಸ್ಥೆ ಇದೆ, ಒಂದು ಸರ್ಕಾರ ಇದೆ. ಈ ಪ್ರಜಾತಂತ್ರದಲ್ಲಿ ತನ್ನ ವಿಚಾರಗಳು ಏನೇ ಬೇರೆ ಬೇರೆ ಆಗಿದ್ದರೂ ಕೂಡ ಜಾತಿ, ಕುಲ, ಧರ್ಮ, ಭಾಷೆ, ಸಾಂಸ್ಕೃತಿಕವಾಗಿ ಏನೇ ಭಿನ್ನತೆಗಳು ಇದ್ದರೂ ಕೂಡ ಭಾವೈಕ್ಯತೆ ಕೂಡ ಅಷ್ಟೇ ಮುಖ್ಯ. ಅವೆಲ್ಲದರ ಜೊತೆಗೆ ನಾವೆಲ್ಲರೂ ಒಂದೇ ಇರುವಂತಹ ಭಾವನೆಯೂ ಕೂಡ ಅಷ್ಟೇ ಮುಖ್ಯ. ಅನ್ಯ ಸಂಸ್ಕೃತಿ, ಬೇರೆಯವರ ಸಂಸ್ಕೃತಿಯನ್ನು, ಅವರ ಸಂಪ್ರದಾಯವನ್ನು, ನಡೆನುಡಿಗಳನ್ನು, ರೀತಿ ರಿವಾಜುಗಳನ್ನು, ನಂಬಿಕೆಗಳನ್ನು ಸಹಿಸುವಂಥದ್ದು ಮತ್ತು ಗೌರವಿಸುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ. ಬೇರೆ ಬೇರೆ ಭಾಷೆ ಮಾತಾಡುವವರು ಇರ್ಬೋದು, ಬೇರೆ ಬೇರೆ ಧರ್ಮದವರು ಇರ್ಬೋದು, ಬೇರೆ ಬೇರೆ ಜಾತಿಯವರು ಇರ್ಬೋದು, ಇವನ್ನೆಲ್ಲ ಸಹಿಸ್ಕೊಂಡ್ಬಿಟ್ಟು ನಾವು ರಾಷ್ಟ್ರೀಯ ಗೌರವಿಸುವಂಥದ್ದು, ನಾವು ಇತರರನ್ನು ಕೂಡ
ಗೌರವಿಸುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ತಿರುಳಾಗಿರುತ್ತದೆ. ಈ ಮನೋಧರ್ಮವೇ ಪ್ರಜಾತಂತ್ರದ ಹೆಗ್ಗುರುತಾಗಿರುತ್ತದೆ. ಸಹನೆ, ಎಲ್ಲವನ್ನು ಸಹಿಸಿಕೊಂಡು ಹೋಗುವಂಥದ್ದು ಮತ್ತು ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುವಂಥದ್ದು. ಯಾವುದೇ ಜಾತಿ, ಧರ್ಮ, ಕುಲ ಇವರೆಲ್ಲರೂ ನಾವು ಸಮಾನವಾಗಿ ಗೌರವಿಸುವಂಥದ್ದು ಮತ್ತು ವೈಯಕ್ತಿಕವಾಗಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮತ್ತು ಮಾನವ ಹಕ್ಕುಗಳಿಗೆ ಬದ್ಧರಾಗಿರಬೇಕಾಗುತ್ತೆ ಮತ್ತು ಮಾನವ ಹಕ್ಕುಗಳಿಗೆ ಮಹತ್ವ ಬರುತ್ತೆ. ಈ ರಾಷ್ಟ್ರೀಯ ಭಾವೈಕ್ಯತೆ ವೈಯಕ್ತಿಕ ಗೌರವವಾಗಿ ಒಬ್ಬರನ್ನೊಬ್ಬರು ಗೌರವಿಸುವಂಥದ್ದು ಮತ್ತು ಅವರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಗೌರವವನ್ನು ದಕ್ಕದ ರೀತಿಯಲ್ಲಿ ಮತ್ತು ಮಾನವ ಹಕ್ಕುಗಳಿಗೆ ಮಹತ್ವ ಈ ರಾಷ್ಟ್ರೀಯ ಭಾವೈಕ್ಯತೆಯಿಂದ ಬರ್ತಾ ಹೋಗುತ್ತೆ. ಇನ್ನು ಎರಡನೇ ಮಹತ್ವ ಮತ್ತು ಅವಶ್ಯಕತೆ ಏನಿದೆ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ, ರಾಷ್ಟ್ರೀಯ ಭಾವೈಕ್ಯತೆಯ ಇನ್ನೊಂದು ಲಕ್ಷಣವಾದಂತಹ ಪರಸ್ಪರ ವಿಶ್ವಾಸ ಮತ್ತು ನಂಬಿಕೆಗಳು, ಪರಸ್ಪರರ ಬಗ್ಗೆ ಇರುವ ಹೆದರಿಕೆ, ದ್ವೇಷ, ಸಂಶಯಗಳೆಲ್ಲವೂ ಕೂಡ ದೂರ ಆಗ್ತದೆ. ಅವನನ್ನೇನೋ ಮಾಡ್ಬೋದು, ಅವನು ಹಿಂದೂ ಧರ್ಮದವರು, ಈ ಕ್ರಿಶ್ಚಿಯನ್ ಧರ್ಮದವರು, ಇವರ ಆ ಜಾತಿಯವರು, ಈ ಜಾತಿಯವರು, ಇವನ್ನ ಆ ಭಾಷೆ ಮಾತಾಡೋದು, ಅವ್ರು ಜಾಸ್ತಿ ಜನ ಇದ್ದಾರೆ, ಅವ್ರು ನನಗೆ ಏನು ಮಾಡ್ತಾರೋ, ನಾವೆಲ್ಲರೂ ಕೂಡ ಹೀಗೆ ನೋಡಿದ್ದೀವಿ. ಹಿಂದೂ ಮುಸಲ್ಮಾನ್ ಗಲಾಟೆ ನೋಡಿದ್ದೀವಿ. ಈ ಥರದ ಒಬ್ಬರ ಬಗ್ಗೆ ಒಬ್ಬರು ಅನುಮಾನ ಇಟ್ಕೊಳ್ಳುವಂಥದ್ದೇ ಆಗಲಿ, ಒಬ್ಬರ ಬಗ್ಗೆ ಒಬ್ಬರಿಗೆ ಅಗೌರವ ತೋರುವಂಥದ್ದೇ ಆಗಲಿ, ಒಬ್ಬರ ಬಗ್ಗೆ ಒಬ್ಬರಿಗೆ ಅವಮಾನ ಆಗುವಂಥದ್ದೇ ಆಗಲಿ, ಇವೆಲ್ಲವೂ ಕೂಡ ಹೆದರಿಕೆ ಆಗಲಿ, ಇವ್ಯಾವ ಕೂಡ ರಾಷ್ಟ್ರೀಯ ಭಾವೈಕ್ಯತೆ ಇದ್ದಂಥ ಸಂದರ್ಭದಲ್ಲಿ ಇವ್ಯಾವ ಹೆದರಿಕೆಗಳು ಇರೋದಿಲ್ಲ ಮತ್ತು ಸಂಶಯಗಳು, ಒಬ್ಬರ ಮೇಲೆ ಒಬ್ಬರಿಗೆ ಇರುವಂಥ ಸಂಶಯಗಳು ಕೂಡ ದೂರ ಆಗ್ತಾ ಹೋಗ್ತವೆ. ಯಾವಾಗ ಎಲ್ಲರಲ್ಲೂ ಕೂಡ ರಾಷ್ಟ್ರೀಯ ಭಾವೈಕ್ಯತೆಯ ಗುಣ ಇದ್ದಂತಹ ಸಂದರ್ಭ. ಇನ್ನು ರಾಷ್ಟ್ರದ ವಿವಿಧ ಭಾಷೆಗಳಿಗೆ ಮತ್ತು ಧರ್ಮಗಳಿಗೆ ಸಂಬಂಧಿಸಿದ ರಾಷ್ಟ್ರದ ವಿವಿಧ ಭಾಷೆಗಳು, ನಾನು ಹೇಳ್ತೀನಿ ಮೊದಲೇ, ನಮ್ಮ ದೇಶದಲ್ಲಿ ವಿವಿಧ ರೀತಿಯಾದಂತಹ ಭಾಷೆಗಳನ್ನು ಮಾತನಾಡುವಂತಹ ಜನ ಇದ್ದಾರೆ ಮತ್ತು ಹಲವಾರು ರಾಜ್ಯಗಳಲ್ಲಿ ಹಲವಾರು ಭಾಷೆಗಳನ್ನು ಮಾತನಾಡುವಂಥ ಜನ ಇದ್ದಾರೆ ಮತ್ತು ಹಲವಾರು ಧರ್ಮಗಳನ್ನು ಪಾಲಿಸ್ತಾ ಇರುವಂಥ ಜನರು ಕೂಡ ಇದ್ದಾರೆ. ಹಿಂದೂ ಧರ್ಮ, ಮುಸಲ್ಮಾನ್ ಧರ್ಮ, ಬೌದ್ಧ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಪಾರ್ಸಿ, ಸಿಖ್ ಧರ್ಮ, ಈ ಎಲ್ಲ ರೀತಿಯಾದಂಥ ಧರ್ಮಗಳನ್ನು ಪಾಲಿಸುವಂಥ ಜನ ಇದ್ದಾರೆ. ವಿವಿಧ ಭಾಷೆಗಳನ್ನು ಮಾತಾಡ್ತಕ್ಕಂಥ ಜನ ಇದ್ದಾರೆ. ಈ ಧರ್ಮಗಳಿಗೆ ಸಂಬಂಧಿಸಿದಂತಹ ಯಾವುದಾದ್ರೂ ಸಂಘ ಸಂಸ್ಥೆಗಳು ತಮ್ಮ ಧ್ಯೇಯೋದ್ದೇಶಗಳನ್ನು ಮತ್ತು ಆಚಾರ ವಿಚಾರಗಳನ್ನು ರಾಷ್ಟ್ರೀಯ ಧ್ಯೇಯೋದ್ದೇಶಗಳಿಗೆ ಪೂರಕವಾಗುವಂಥ ರೂಪಿಸಿಕೊಳ್ಳುವುದರಿಂದ ರಾಷ್ಟ್ರದ ದಕ್ಷತೆ ಮತ್ತು ಕರ್ತೃತ್ವ ಶಕ್ತಿ ವೃದ್ಧಿ ಇರುತ್ತದೆ. ಈ ಒಂದು ಹಿಂದೂ ಧರ್ಮದ ಯಾವುದಾದ್ರು ಒಂದು ಸಂಘಟನೆ ಇದೆ, ಕ್ರಿಶ್ಚಿಯನ್ ಧರ್ಮದ ಯಾವುದಾದ್ರು ಒಂದು ಸಂಘಟನೆ ಇದೆ ಅಂತ ಹೇಳಿದರೆ, ಅಥವಾ ಪಾರ್ಸಿ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಯಾವುದೇ ಧರ್ಮದ ಸಂಘಟನೆಯ ಸಂಸ್ಥೆಗಳಿದೆ ಅಥವಾ ವಿವಿಧ ಭಾಷೆಗಳ ಸಂಘಟನೆಗಳ ಸಂಸ್ಥೆಗಳಿದೆ, ಇವೆಲ್ಲವೂ ಕೂಡ ಒಂದು ದೇಶದ ಪ್ರಗತಿಗೆ, ಒಂದು ದೇಶಕ್ಕೆ ಅಭಿವೃದ್ಧಿಗೆ ಪೂರಕವಾಗುವ ರೀತಿಯಲ್ಲಿ ಆ ಸಂಘ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸುತ್ತಾ ಹೋಗ್ತವೆ. ಯಾವಾಗ ಆ ಸಂಘ ಸಂಸ್ಥೆಗಳಲ್ಲೂ ಕೂಡ ಒಂದು ದೇಶದ ಬಗ್ಗೆ ಅಭಿಮಾನ, ಒಂದು ದೇಶದ ಬಗ್ಗೆ ರಾಷ್ಟ್ರೀಯ ಭಾವೈಕ್ಯತೆ ಕೂಡ ಇದ್ದಂತಹ ಸಂದರ್ಭದಲ್ಲಿ ಅವಾಗ ಈ ಗುಣ ಇನ್ನೂ ಹೆಚ್ಚಾಗ್ತಾ ಹೋಗ್ತಾ ಹೋಗುತ್ತೆ. ಇನ್ನು ವಿಭಿನ್ನ ವಿಚಾರಗಳು ಮತ್ತು ವೈವಿಧ್ಯತೆಗಳನ್ನು ಪರಿಚ್ಛಿನ್ನ ವೈಚಾರಿಕತೆಗೆ ಎಡೆ ಮಾಡಿಕೊಳ್ಳುವುದು. ಪರಿಚ್ಛಿನ್ನ ವೈಚಾರಿಕತೆಯು ಸಮಾಜದಲ್ಲಿ ಸೃಜನಾತ್ಮಕತೆಯನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಮಾಜದ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದು ಸಮಾಜದಿಂದಲೇ ಭಾವೈಕ್ಯತೆಯಿಂದಲೇ ಸಾಧ್ಯವಾಗುವಂತಹದ್ದು. ಆದ್ದರಿಂದ ರಾಷ್ಟ್ರೀಯ ಭಾವೈಕ್ಯತೆ ಏನಿದೆ, ಒಂದು ದೇಶದ, ಒಂದು ರಾಷ್ಟ್ರದ ಐಕ್ಯತೆಯನ್ನು ಬೆಳೆಸಲಿಕ್ಕೆ, ಒಂದು ರಾಷ್ಟ್ರದ ಪ್ರಗತಿಯನ್ನು ಸಾಧಿಸಲಿಕ್ಕೆ ಪ್ರಮುಖವಾದ ಕಾರಣ ಆಗ್ತಾ ಹೋಗುತ್ತೆ. ಹಾಗಾದರೆ ನಾವು ಇವತ್ತು ನೋಡಿದಂತಹದ್ದೇನು? ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ಅದರಲ್ಲಿ ಮೊದಲನೇದು ಐಕ್ಯತೆ ಎಂದರೇನು, ಭಾವೈಕ್ಯತೆ ಎಂದರೇನು, ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನು ಅಂತ ನೋಡ್ತಾ ಹೋಗ್ತೀವಿ. ಅದರ ಅರ್ಥವನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಮತ್ತು ನಂತರದಲ್ಲಿ ನಾವು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸಿಕೊಳ್ಳೋದ್ರಿಂದ ಅದರ ಅರ್ಥ, ಅದರ ಮಹತ್ವ ಏನಿದೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಬೆಳೆಸಿಕೊಂಡ್ರೆ ಯಾಕೆ ಬೇಕು, ಅದರ ಅವಶ್ಯಕತೆ ಇದೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಒಂದು ದೇಶದಲ್ಲಿ ಎಲ್ಲ ಜನರು ಬೆಳೆಸ್ಕೊಳ್ಬೇಕು, ಸಂಘ ಸಂಸ್ಥೆಗಳು ಬೆಳೆಸ್ಕೊಳ್ಬೇಕು, ಹಲವಾರು ಧರ್ಮದವರು ಬೆಳೆಸ್ಕೊಳ್ಬೇಕು, ಹಲವಾರು ಭಾಷೆಯ ಜನ ಬೆಳೆಸ್ಕೊಳ್ಬೇಕು.
ಯಾಕೆ ಬಳಸ್ಕೊಳ್ಬೇಕು, ಅದರ ಅವಶ್ಯಕತೆ ಏನಿದೆ, ಅದರ ಮಹತ್ವ ಏನಿದೆ ಅಂತೇಳಿ ನೋಡ್ತಾ ಹೋದ್ವಿ. ಇದು ರಾಷ್ಟ್ರೀಯ ಭಾವೈಕ್ಯತೆಯ ಅರ್ಥದ ಬಗ್ಗೆ ಮತ್ತು ರಾಷ್ಟ್ರೀಯ ಭಾವೈಕ್ಯ